ದಾರಿದೀಪ ಇತ್ತೀಚೆಗೆ ಪಿನ್ ಪಾಯಿಂಟ್ ವೈಶಾಲಿ ಅವ್ರ ತರಲೆ ಜಾಸ್ತಿ ಆಗಿದೆ ಅಂತೆ. ಈಗ ಯಾಕ ಆ ವಿಷಯ? ಕಾಫಿ ಕಹಿ ಆಗ್ಬಿಡ್ತೆ ಸುಮ್ಮನೆ. ಪಿನ್ ಇಡಕ್ಕೆ ಪಾರು ಊರಲ್ಲಿಲ್ಲ ಅಂತ ನಿನ್ಗೆ ಹೇಳ್ತಿದಾರಂತೆ. ಪರಮೇಶ್ವರ್ ಅವ್ರೆ, ಈಗ ಯಾಕ್ರಿ ನನ್ ವಿಷಯ? ಈ ಮಾಟ ಮಂತ್ರ ಮಾಡೋರ್ ಕೈ ಯಾವಾಗ್ಲೂ ಸುಮ್ನೆ ಇರೋದಿಲ್ವಂತೆ. ಯಾರಿಗಾದ್ರೂ ಕೆಡ್ಕನ್ನ ಮಾಡ್ತಾನೆ ಇರುತ್ತಂತೆ. ಇಲ್ಲ ಅಂದ್ರೆ ಅವ್ರಿಗೆ ಕೆಡ್ಕಾಗ್ಬಿಡುತ್ತಂತಪ್ಪ. ಕರೆಕ್ಟ್ ಆಗಿ ಪರಮ. ನಾನು ಹೆಂಡತಿನ ಒಂಥರ ಮಾಟಕಾತೀನಿ. ರೇ ನಾನ್ ಮಾಡ್ಕಾತೀನ ಇಲ್ಲ ಅಂತ ಹೇಳಿ. ಬಿಸಿ ಇಡ್ಲಿ ಗರಿ ಗರಿ ವಡೆ ಯಾವ್ದು ಬೇಕೋ? ನೀನ್ ಇಷ್ಟೊಂದು ಪ್ರೀತಿಯಿಂದ ತಂದು ಕೊಡ್ತಾ ಇದೀಯಾ, ಯಾವ್ದು ಕೊಟ್ರು ತಿಂದ್ಬಿಡ್ತೀನಮ್ಮ. ಇಡ್ಲಿ ಚಟ್ನಿ ತಿನ್ಸ್ಲಾ ವಡೆ ಸಾಂಬಾರ್ ತಿನ್ಸ್ಲಾ? ಇಡ್ಲಿ ಚಟ್ನಿ ತಿನ್ಸು. ಏನಮ್ಮ ನೀನೇ ತಿಂದ್ಬಿಟ್ಟೆ? ಅದೇ ನೀವು ರುಚಿ ನೋಡಿ ನಾನ್ ತಿಂತೀನಿ. ವಡೆ ಸಾಂಬಾರು ಕೊಡಮ್ಮ ತಿಂತೀನಿ. ಬೇಡ ರೀ, ನಿಮಗೆ ಕೊಟ್ರೆ ಜಾಸ್ತಿ ತಿಂತೀರಾ, ನಾನೇ ತಿನ್ನಿಸ್ತೀನಿ. ಏನಮ್ಮ ಇದು ದವಡೆಗೂ ಸಾಕಾಗ್ಲಿಲ್ಲ. ಈ ದವಡೆಗೆ ಇಡ್ಲಿ, ಆ ದವಡೆ ವಡೆ ಸಾಕು ತಿನ್ನಿ. ಇದು ಮೋಸ ಅಮ್ಮ. ಆಸೆ ತೋರಿಸಿ ನಿರಾಶೆ ಮಾಡಬಾರ್ದು. ನಿಮ್ ಫ್ರೆಂಡ್ ಕಡೆಯಿಂದ ರೆಕಮೆಂಡ್ ಬಂದಿದೆಯಲ್ಲ, ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಏನ್ರಿ ನನ್ ಬಿಟ್ಟು ಬ್ಯಾಟಿಗೆ ಹೋದ್ರಲ್ಲ? ನಾವೇ ಹೋಗೋಣ ಅಂತ ನಮ್ಮ ಅಕ್ಕ ಹೇಳಿದ್ಲು ಕಣೋ, ನಾನೇನ್ ಮಾಡ್ಲಿ? ಏನಗೊಂಡ ಶಾಪಿಂಗ್ ಜೋರ? ಹೆಂಡತಿಗೆ ಮೂಡಿತ್ತು, ಪ್ಯಾಕೆಟ್ ಅಲ್ಲಿ ಮನಿ ಇತ್ತು, ಅಂಗಡಿಲಿ ಸೇಲ್ ಇತ್ತು, ಹೋಗಿ ತಗೊಂಡ್ಬಂದ್ಬಿಟ್ಟೆ ಕಣ. ಅಂಕಲ್, ನಮ್ಮ ಅಕ್ಕ ಭಾವ ಇಬ್ರು ಮ್ಯಾಚಿಂಗ್ ಡ್ರೆಸ್ ತಗೊಂಡಿದ್ದಾರೆ. ನೀವು ತಂದಿರೋ ಬಟ್ಟೆ ತೋರಿಸಿ. ಪಾರು ಇದ್ರೆ ಚೆನ್ನಾಗಿರ್ತಿತ್ತು. ಮೊದ್ಲು ತಂದಿರೋ ಡ್ರೆಸ್ ನನಗೆ ತೋರಿಸಿ, ಹೇಗಿದೆ ಅಂತ ನಾನು ಪಾರು ಫೋನ್ ಮಾಡಿ ಹೇಳ್ತೀನಿ. ಅಂಕಲ್, ಇದು ನನ್ನ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ. ರೀ ಪರಮೇಶ್ವರ್ ಅವ್ರೆ, ನೋಡ್ರಿ ಇದು ನನ್ ಚೂಡಿದಾರ್ ಸಾಕಾಗಿದೆ. ಪರಮ, ನಾನು ಪ್ಯಾಂಟ್ ಶರ್ಟ್ ತಗೊಂಡ. ಎಲ್ಲೋ ಮೋಸ್ಟ್ಲಿ ಅಂಗಡಿಲೇ ಬಿಟ್ಟು ಬಂದಿರ್ತೀಯಾ? ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡು. ಅಂಗಡಿಯವ್ರಿಗೆ ಏನು ಫೋನ್ ಮಾಡ್ಬೇಡಿ. ನಿಮ್ ಪ್ಯಾಂಟ್ ಶರ್ಟ್ ವಾಪಸ್ ಕೊಟ್ಟು ನಾನು ಹೊಸ ಸೀರೆ ತಗೊಂಡೆ. ಸೀರೆ ವಾಪಸ್ ಕೊಟ್ಟು ಪ್ಯಾಂಟ್ ಶರ್ಟ್ ತಗೊಂಬ. ಅದು ಹೇಗ್ರಿ ಸಾಧ್ಯ? ಅಂಗಡಿಯವ್ರು ಒಪ್ಬೇಕಲ್ಲ. ಯಾಕೆ ಒಪ್ಪಲ್ಲ? ನಾನು ಫೋನ್ ಮಾಡಿರ್ತೀನಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು. ಎಲ್ಲ ಅಪರೂಪಕ್ಕೊಂದು ಪ್ಯಾಂಟ್ ಶರ್ಟ್ ತಗೊಂಬಂದ್ರೆ ಅದನ್ನ ಕಿತ್ತಿಟ್ಕೊಂಡು ಸೀರೆ ತಗೊಂಬಂದಿದ್ಯಲ್ಲ, ನೀನು ಮಾಡಿದ್ದು ಸರಿನಾ? ಬರಪ್ಪರ ಹೇಳಿದಿರ ಗುಂಡನವ್ರ, ಇನ್ನೊಂದ್ ಸ್ವಲ್ಪ ಬೇರೆ. ನೀ ಸುಮ್ನೆ ಇದ್ಬೇಡ. ನೋಡಮ್ಮ, ನನಗೆ ಈಗಲೇ ಶರ್ಟ್ ಬೇಕು, ಇಲ್ಲ ಅಂದ್ರೆ ನಾನು ಸುಮ್ನೆ ಇರಲ್ಲ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ. ತಗೊಳ್ಳಿ ಒಯ್ ಶಾಲಿ. ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಮ್ಮ, ಹೆಸರಿಡ್ದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಆಸಿಡ್ ಸಣ್ಣ ಅಂತ ಕರ್ದಂಗ ಇರುತ್ತೆ. ನೀನ್ ಮಾಡಿದ ಪ್ರಕಾರ ಜಲ್ಲಿಗೆ ಸಿಮೆಂಟ್ ಹಾಕ. ನೋಡಮ್ಮ, ಕಾರ್ಯ ಕೆಲಸವನ್ನು ಹೇಳ್ಬಿಟ್ಟ. ಪ್ಲೇ ಬಾಯ್ ತರ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ತಂದ್ಕೊಡ್ರಿ. ಕಮಾನ ಏನಾಯ್ತು? ಕಾಲ್ ತುಂಬಾ ನೋವ್ತಾ ಇದೆಯಮ್ಮ. ಸರಿಯಾಗಿ ನೋಡ್ಕೊಂಡು ನಡಿಬೇಕಲ್ವಾ? ನಿಮ್ಮ ಅಕ್ಕನೇ ಅಡ್ಗಾಲ್ ಕೊಟ್ಟು ಬಿಡಿಸ್ಬಿಡ್ಲಮ್ಮ. ಏನಾಯ್ತು? ಪರಮ, ಮೈಸೂರು ಪಾಕು, ಮಲ್ಲಿಗೆ ಹೂ ಎರಡೂ ವರ್ಕೌಟ್ ಆಗ್ಲಿಲ್ಲ. ತಾವು ಕೊಟ್ಟಿರೋ ಐಡಿಯಾ ಪ್ರಕಾರ ನನ್ನ ಹೆಂಡತಿಗೆ ಮಲ್ಲಿಗೆ ಹೂ ಮೈಸೂರು ಪಾಕ್ ಕೊಡಕ್ ಹೋದೆ ಕಣ. ಅಡ್ಡಗಾಲ್ ಹಾಕಿ ಬೆಳೆಸ್ಬಿಟ್ರು. ಏನ್ರಿ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಲಾಯರ್ ಬೇಕಾ? ಬೇಡ, ಕಳ್ತನ ಮಾಡಕ್ ಬಂದಿದ್ದೀನಿ. ಕಿರ್ಚ್ಬೇಡ, ಕಿರ್ಚಿದ್ರೆ ಗಂಟ್ಲು ಪಿಪ್ಪಿ ಕುಯ್ದಾಕ್ಬಿಡ್ತೀನಿ. ನಡಿ ಕೂತ್ಕೋ, ನಡಿ ಕೂತ್ಕೋ. ಅಂದು ನಮಸ್ಕಾರ ಬಾವ. ಯಾರಮ್ಮ ಅಪರೂಪದ ಅತಿಥಿ? ನಿಮ್ಮ ಅಣ್ಣನ? ಅಯ್ಯೋ ಕಳ್ಳನ? ಅಯ್ಯೋ ಬಾವ ಅನ್ನಲ್ಲಮ್ಮ. ಅಯ್ಯೋ, ನನ್ನ ಹೆಂಡತಿ ಒಡವೆ ವಸ್ತ್ರ ಏನಾದ್ರು ದೋಚ್ಕೊಂಡು ಹೋದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ವಾ? ಮತ್ತೆ ಬರ್ತಾ ಇದೆಯಾ ಬಾವ? ಹಾಲ್ ತಕೊಂಡ್ಬರ್ತೀನಿ, ಇರು ಬಾಮಯ್ಯ. ಇರ್ಲಿ ಬಿಡಮ್ಮ, ಒಡೆ ಎಲ್ಲ ಉಳಿತಲ್ಲ, ಅಷ್ಟು ಸಾಕು. ಇನ್ಯಾವತ್ತೂ ನಾನು ನಿಮ್ಮಲ್ಲಿ ಕೋಪ ಮಾಡ್ಕೊಳ್ಳೋದ್ರಿ. ನನ್ನ ಕ್ಷಮಿಸ್ಬೇಡಿ. ಐ ಆಮ್ ಸಾರಿ. ಇರ್ಲಿ ಬಿಡಮ್ಮ, ಇಷ್ಟಕ್ಕೆ ನಿನ್ ಬುದ್ಧಿ ಬಂತಲ್ಲ, ಅಷ್ಟು ಸಾಕು. ರಂಗಣ್ಣ, ಮತ್ತೆ ರಾತ್ರಿ ಪ್ರಾಸ ಹುಡ್ಕಕ್ ಹೋಗ್ಬಿಡು. ಹೆಸರಲ್ಲೇ ಪ್ರಾಸ ಇದೆಯಲ್ಲ. ಆಕ್ಟಿಂಗ್ ಚೆನ್ನಾಗ್ ಮಾಡಿದ್ಯಾ, ಇಟ್ಕೊಂಡ್ ಚೋರ. ಥ್ಯಾಂಕ್ಸ್ ಕೊಡು.